ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಇದು ಆ್ಯಕ್ಚುಲಿ ಸಖತ್ತಾಗಿರೋದು ಅಂತಂದರೆ, ಈಗ RCB ಅವರು ಒಂಚೂರು ಲೈಕ್ ಬತ್ತವ್ರೆ ಅಂತ ಹೇಳ್ತೀನಿ. 2 ಪಿಕ್ನ ಮಾಡಿದ್ದಾರೆ, ಮಸ್ತ್ ಪಿಕ್ಕು, ಗನ್ ಪಿಕ್ಕು ಅಂತ ಹೇಳ್ತೀನಿ. ಎಲ್ಲರೂ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ಅಂತ ಅನ್ಕೊಬೋದು, ಬಟ್ ಫ್ಯಾನ್ಸ್ ಏನು ಕೇಳ್ತಾ ಇದ್ರು ಅದನ್ನ ಕೊನೆಗೂ RCB ಆ 2 ಪಿಕ್ನ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಒಂದು ಪ್ಲೇಯರ್ ಏನೋ ಫ್ಯಾನ್ಸ್ ಏನು ಕೇಳಿಲ್ಲ, ಬಟ್ ವಿ ವಾಂಟ್ ಭೂವಿ ಅಂತ ಎಲ್ಲರೂ ಸ್ಪ್ಯಾಮ್ ಮಾಡ್ತಾಯಿದ್ರು ಕಮೆಂಟ್ ಸೆಕ್ಷನಲ್ಲಿ. ಸಂಜೆ ಹೋಗಿ ಸ್ವಲ್ಪ ನೋಡಿರ್ತಾರೆ ಅಂತ ಕಾಣಿಸ್ತದೆ. ಒಂಚೂರು ಪೂಜೆ ಮಾಡಿದ್ರಲ್ಲ ಫ್ಯಾನ್ಸ್ ಎಲ್ಲ ಕಮೆಂಟ್ ಸೆಕ್ಷನಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಹಂಗಾಗಿ ಪಿಕ್ ಮಾಡಿದ್ದಾರೆ, ಬೇಕೇ ಬೇಕು ಅಂತ ಬೈ ಮಾಡಿದ್ದಾರೆ. ಅಮೌಂಟ್ ಉಳಿಸ್ಕೊಂಡಿದ್ಗೂ ಸಾರ್ಥಕ ಆಯಿತು ಗುರು. ನನಗೆ ಗೊತ್ತಿತ್ತು ಇವತ್ತು RCB ಡಾಮಿನೇಷನ್ ಇದ್ದೇ ಇರುತ್ತೆ ಆ್ಯಕ್ಷನಲ್ಲಿ ಅಂತ. ಬಟ್ ಮಸ್ತ್ ಪಿಕ್ಕು, ಸೂಪರ್ ಪಿಕ್ಕು. ಫಸ್ಟ್ ಪಿಕ್ ಯಾರಮ್ಮ ಮಾಡಿದ್ದು ಅಂತ ಹೇಳೋದಾದ್ರೆ ಇವರು ಕರ್ನಲ್ ಪಾಂಡ್ಯ 5,75,00,000 ಪಿಕ್ ಮಾಡ್ಕೊಂಡ್ರು RCB. ಇನ್ನೂ ಕಡಿಮೆಗೇನೆ ಸಿಗ್ತಿದ್ರು. ಈ ರಾಜಸ್ಥಾನವರು ಬಡ್ಡಿ ಮಕ್ಕಳು ಬೇಕು ಅಂತಾನೆ RCB ಸ್ಪಿನ್ನಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟೇನೆ ಏರಿಸ್ಕೊಂಡಿದ್ರಿ. ಅರೌಂಡ್ 4,25,00,000 ಸಿಕ್ಕಾಗಿತ್ತು. ಸೋಲ್ಡ್ ಅಂತ ಕೊಡ್ತಾಳೆ ಅಮ್ಮ ಅಂತಂದರೆ ಈ ರಾಹುಲ್ ದ್ರಾವಿಡ್ ಕೆಬ್ರನನ್ ಮಕ್ಕಳು ಈ ಕಡೆನೇ ನೋಡ್ತಾರೆ. RCB ಅವ್ರದ್ದು ಇದೊಂದು ಕ್ವಾಟ್ಲೆ ಗುರು, ಎತ್ತದ ಮೇಲೆ ಸುಮ್ಮನೆ ಇರಬೇಕು ಪ್ಲೇಯರ್ ಸೋಲ್ಡ್ ಆಗೋರಿಗೆ. ಅಲ್ಲೇನು ನೋಡೋದು ಆಪೋಸಿಟರ್ ಇದು ಮಾಡ್ತಿರೋರ ಹತ್ರ. ಅವರು ಏರ್ಸ್ಕೊಂಡು ಹೋದ್ರು. ಕೊನೆಗೆ 5,75,00,000 ಬಿಟ್ಟರು ಮಗ ಬೇಡ ಅಂತ. ಒಟ್ಟಿಗೆ ಮಸ್ತ್ ಪಿಕ್ಕು. ನಾನು ವಾಷಿಂಗ್ಟನ್ ಸುಂದರಿಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. RCB ಮೋರ್ ಆಫ್ ಎ ಬ್ಯಾಟಿಂಗ್ ಆಲ್ರೌಂಡರ್ ನೋಡ್ತಿದ್ದಾರೆ. ಹಂಗಾಗಿ ಈ ಜಿತೇಶ್ ಶರ್ಮಾ ಆದ್ಮೇಲೆ ನೆಕ್ಸ್ಟ್ ಬ್ಯಾಟಿಂಗ್ ಡೆಪ್ತ್ ಇರಲಿ ಅಂತ ಅಂದ್ಬಿಟ್ಟು ಕರ್ನಲ್ ಪಾಂಡ್ಯನ್ ತಗೊಂಡಿದ್ದಾರೆ. ಕೃಣಾಲ್ ಪಾಂಡ್ಯ ಒಂದೇ ಕಡೆ ಬೌಲಿಂಗ್ ಮಾಡೋದು ಮತ್ತು ವೇರಿಯೇಷನ್ ತರ್ತಾರೆ. ಹಂಗಾಗಿ ವಾಷಿಂಗ್ಟನ್ ಸುಂದರ್ ಇನ್ನೂ ಕಡಿಮೆಗೇನೆ ಸಿಗ್ತಿದ್ರು. ಬಟ್ ಅಲ್ಲಿ ಕಾಂಪಿಟೇಷನ್ಗೆ ಹೋಗಿದ್ರು ಅಂತಂದರೆ GT ಮೇಲೆ ಅವರು ಇದೇ ಪ್ರೈಸಿಗೆ ಸಿಗ್ತಿದ್ರು. ಹಂಗಾಗಿ ಕರ್ನಲ್ ಪಾಂಡ್ಯ ಏನೋ ವೆಸ್ಟ್ ಪಿಕ್ ಅಂತ ಏನು ಹೇಳಲ್ಲ, ಒಂದು ಕೋಟಿ ಜಾಸ್ತಿ ಆಯಿತು ಅಂತಲೇ ಹೇಳ್ತೀನಿ. ಬಟ್ 5,75,00,000 ಯಾರ್ಯಾರೋರ್ಗೋ ಕೊಟ್ಟಿದ್ದೀವಂತೆ. ಆ ರಸೀಮ್ ಅಂದವ್ರು ಯಾರ್ಯಾರಿಗೂ ವರ್ತ್ ಪಿಕ್ಕು ಗುರು, ಮಸ್ತ್ ಪಿಕ್ಕು. RCB ಈ ಪಿಕ್ ಮಾತ್ರ ನಾನು ಒಪ್ಕೊಳ್ತೀನಿ. ಆಲ್ರೌಂಡರ್ ಕ್ಯಾಟಗರಿ ಆಲ್ರೌಂಡರ್ 3 ಜನ ಆಗಿದ್ದಾರೆ ಈಗ. ಲಿಯಮ್ ಲಿವಿಂಗ್ಸ್ಟೋನು ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಮಾಡ್ತಾರೆ, ಮತ್ತು ಕರ್ನಲ್ ಪಾಂಡ್ಯ ಬ್ಯಾಟಿಂಗ್ನೂ ಕೂಡ ಕಾಂಟ್ರಿಬ್ಯೂಷನ್ ಕೊಡೋದ್ರಿಂದ ಮಸ್ತಾಗಿರುತ್ತೆ. ಇನ್ ಕೇಸ್ ಏನಾದ್ರು ಬೇಗ ವಿಕೆಟ್ ಬಿದ್ದಿದ್ದಾಗ ಇವ್ರ ಕಡೆಯಿಂದ ಒಂಚೂರು ಕೂಲ್ ಗೇಮ್ಸ್ನ ಆಡ್ಸೋದಕ್ಕೆ ಇವ್ರನ್ನ ಕಳಿಸ್ಬೋದು. ಹಾಗಾಗಿ ಕರ್ನಲ್ ಪಾಂಡ್ಯ ಬೆಂಕಿ ಪಿಕ್ ಅಂತ ಹೇಳ್ತೀನಿ. ಸೆಕೆಂಡ್ ಪಿಕ್ ಬಂದು ಭುವನೇಶ್ವರ್ ಕುಮಾರ್. ಮಗ ನಾನು RCB ಆಕಾಶ್ ದೀಪ್ನ ಟ್ರೈ ಮಾಡ್ತಾರೆ ಅಂದರೆ ಆಕಾಶ್ ದೀಪ್ ನೋಡ್ರೆ 8 ಕೋಟಿಗೆ ಹೋಗ್ತಾವ್ರೆ. ಆಮೇಲೆ ದೀಪಕ್ ಚಾರ್ ನೋಡ್ರೆ 9 ಕೋಟಿ. ಇವ್ರೇನು ಗುರು ಭುವನೇಶ್ವರ್ ಕುಮಾರ್ನು ತಗೊಳ್ತಾ ಇಲ್ಲ. ಇರೋದೇ ಹ್ಯಾಸಲ್ವುಡ್ ಮತ್ತು ಯಶ್ ದಯಾಳು, ಒಬ್ಬ ಬ್ಯಾಕಪ್ ಬೌಲರ್ ಇಲ್ಲ, ಒಬ್ಬ ಮೇನ್ ಬೌಲರ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. 10 ಕೋಟಿವರೆಗೂ ಬಂದಿದ್ರು. ಯಾರಪ್ಪ ಅಂದರೆ ಫೈಟ್ ಮಾಡ್ಕೊಂಡು ಬಂದರು 10 ಕೋಟಿವರೆಗೂ. ಬಟ್ RCB ಅವ್ರು 10,25,00,000 ಕೂಕೊಂಬಿಟ್ಟು ಮಗ ನಮಗೆ ಬೇಕು ಭುವನೇಶ್ವರ್ ಕುಮಾರ್ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಈ ಪಂಜಾಬ್ ಅವ್ರಿಗೆ ಚೆನ್ನಾಗಿ ಟೋಪಿ ಹಾಕ್ಬಿಟ್ಟು ಎತ್ಕೊಂಡ್ಬಿಟ್ರು. ಮಸ್ತು. ನಾನು ಸೈಕು ಖುಷಿಯಾಗಿ ಹೋದೆ ಮಗ. ಭುವನೇಶ್ವರ್ ಕುಮಾರ್ ನನ್ನ ಪ್ರಕಾರ ಒಂದು 7 ಕೋಟಿ 8 ಕೋಟಿ ಅಷ್ಟೊಂದು ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ. 10 ಕೋಟಿಗೆ ಹೋಗಿದ್ದಾರೆ. ಏನು ವರ್ತು ಅಂತಲೇ ಹೇಳ್ತೀನಿ. ಈ RCB ಮತ್ತು ಈ 75,00,000 ಏನೋ ಒಂದು ನಂಟೈತೆ ಮಗ. ಲಿಯಮ್ ಲಿವಿಂಗ್ಸ್ಟೋನ್ 8,75,00,000, ಕರ್ನಲ್ ಪಾಂಡ್ಯ 5,75,00,000, ಭುವನೇಶ್ವರ್ ಕುಮಾರ್ 10,75,00,000. ಮಸ್ತು ಬೆಂಕಿ ಆಕ್ಷನ್. ಈಗ ಒಂದು ಕ್ರೇಜ್ ಬಂದೈತೆ, ಸಖತ್ತಾಗಿ ಪಿಕ್ ಮಾಡಿದ್ರು ಅಂತ ಹೇಳ್ತೀನಿ. ಈಗ ಮುಂಬೈಲಿ ಹೆಂಗೆ ಬೋಲ್ಟ್ ಮತ್ತು ಬೂಮ್ರಾ ಓಪನ್ ಮಾಡ್ತಾರೆ, ಹಂಗೆ ಹ್ಯಾಸಲ್ವುಡ್ಡು, ಯಶ್ ದಯಾಳು ಮತ್ತು ನಮ್ಮ ಭುವನೇಶ್ವರ್ ಕುಮಾರ್ ಬತ್ತು ಅಂತಂದರೆ ಪವರ್ ಪ್ಲೇಲೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಹಾಕಿ ನಶ ಇರುತ್ತೆ ಮಗ, ಮಸ್ತಾಗಿರುತ್ತೆ. ಶ್ರೇಯಸ್ ಪ್ರಭುದೇಸಾಯಿ ಮತ್ತು ಕರ್ನಲ್ ಪಾಂಡ್ಯ ಮಸ್ತ್ ಪಿಕ್ಕು. ನಿತೀಶ್ ರಾಣನ್ನು ಎತ್ಬಿಟ್ಟಿದ್ರು ಮಗ. ನಾನು ನಿತೀಶ್ ರಾಣನ್ ಎತ್ಕೊಳ್ತಾರೆ ಅಂತ ವಿಡಿಯೋ ಕೂಡ ಮಾಡಿದ್ದೆ, ಬಟ್ ಭುವನೇಶ್ವರ್ ಕುಮಾರ್ ಎತ್ಕೊಂಡಿದ್ದಾರೆ ನಾನು ವಿಡಿಯೋ ಮಾಡ್ದಂಗೆ. ಖುಷಿ ಆಯಿತು. ಬಟ್ ನಿತೀಶ್ ರಾಣನ್ ಏನಾದ್ರು ಎತ್ಕೊಂಡ್ಬಿಟ್ಟು ಅಂದರೆ ಕಷ್ಟ ಆಗ್ಬಿಡೋದು. ಈಗ ಭುವನೇಶ್ವರ್ ಕುಮಾರ್ನ ಎತ್ಕೊಂಡು ನೆಕ್ಸ್ಟ್ ವಿಲ್ ಜಾಕ್ಸಿಗೆ ಟಾರ್ಗೆಟ್ ಮಾಡೋದಕ್ಕೆ ಇನ್ನು ಒಂದೇ ಒಂದು ಪಿಕ್ಕೋಸ್ಕರ ಕಾಯ್ತೇನೆ ಮಗ. ಒಬ್ಬ ಇಂಡಿಯನ್ ಬ್ಯಾಟರು ಮತ್ತು ವಿಲ್ ಜಾಕ್ಸು RTM ಕಾರ್ಡ್ ಯೂಸ್ ಮಾಡಿಬಿಟ್ರೆ ನಮ್ಮ ಗನ್ನು ಟೀಮು ಬೆಂಕಿಯಾಗಿರ್ತದೆ. ಭುವನೇಶ್ವರ್ ಕುಮಾರ್ ಬಂದಾಯಿತು. ನಾನು ಚಿಕ್ಕದ್ರಲ್ಲಿ ಇದ್ದಾಗಲಿಂದ ಕನಸು ಮಗ ಇದು. ಭುವನೇಶ್ವರ್ ಕುಮಾರ್ RCBಲಿ ಆಡಬೇಕು, ಅದನ್ನು ನಾನು ನೋಡಬೇಕು ಅಂತ. ರೆಡ್ ಜರ್ಸಿ ಆಫ್ಟರ್ ಲಾಂಗ್ ಟೈಮ್ 2008-9 ಆಡಿದ್ರು ಅಂತ ಕಾಣಿಸುತ್ತೆ RCBಗೆ. ಅದಾದಮೇಲೆ ಸನ್ರೈಸರ್ಸ್ ಕಾಡ್ಕೊಂಡ್ಬಂದಿದ್ರು. ನಾನು IPL ನೋಡೋಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೂ. ಈಗ ಡ್ರೀಮ್ ಕಮ್ ಟ್ರೂ ಮಗ. ಡೊಮೆಸ್ಟಿಕಲ್ ಬೆಂಕಿ ಬೌಲಿಂಗ್ ಮಾಡ್ತಿದ್ದಾರೆ, ಬೆಂಕಿ ಅಂತ ಹೇಳ್ತೀನಿ. ಕೃಣಾಲ್ ಪಾಂಡ್ಯನು ಓಕೆ 5,75,00,000 ಆಲ್ರೌಂಡರು. ಭುವನೇಶ್ವರ್ ಕುಮಾರ್ ಚಿಂದಿ ಪಿಕ್ಕು. ಹಂಗಾಗಿ RCBಗೆ ಒಂದು ಸಲ್ಯೂಟ್ ಮಗ, ಮಸ್ತು. ಇದೇ ಥರ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದ್ರು ಹೊಸ್ದಾಗಿ ತರೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ಆ್ಯಕ್ಷನ್ನ. ಯಾರನ್ನೂ ಬೈ ಮಾಡ್ತಿಲ್ಲ RCB ಅವರು. ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್.